ಅದ್ಯಾಕೆ ಹಂಗಿದೆ ಅದು? ಮಾಡಿಸಿ ಮೇಡಮ್, ಬಿಸ್ನೆಸ್ ಒಂದು ಪ್ರಾವಿಷನ್ ಮಾಡ್ಕೊಂಡು ಮಾಡಿಸಿ ಕ್ಲೀನ್ ಮಾಡಿಸಿ ಮೇಡಮ್. ಅಣ್ಣ ಬಿಸ್ನೆಸ್ ಹೆಂಗಿದೆ ಅಣ್ಣ? ಲೈಸೆನ್ಸ್ ಎಲ್ಲ ಇದೆಯಾ? ಲೈಸೆನ್ಸ್ ಮಾಡಿಸ್ಕೊಡ್ಬೇಕಣ್ಣ. ಇದು ಕಸ ಎಲ್ಲ ನೀಟಾಗಿ ಎತ್ಕೊಂಡು ಹೋಗ್ತಾರಾ? ಬಿಸ್ನೆಸ್ಗೆ ಏನು ತೊಂದರೆ ಇಲ್ಲ? ಏನು ಸಮಸ್ಯೆ ಅಂತಂದರೆ ಅಷ್ಟೇ ಸಾಕು. ಎಲ್ಲ ಈಗ ವಾರ್ಡ್ 5 ಮುಗ್ತಾ ಇತ್ತು, ಇದು 3ನೇದಕ್ಕೆ ಬಂದೆ. ಫುಡ್ ಲೈಸೆನ್ಸು ಟ್ರೇಡ್ ಲೈಸೆನ್ಸ್ ಎರಡೂ ಇರಬೇಕು. PDO ಅವ್ರು ಇದ್ದಾರೆ, ಏನು ಸಮಸ್ಯೆ ಏನು? ಬರ್ತಾ ಇರ್ತದೆ ಸರ್ ಆ ಸೈಡು. ಏನಮ್ಮ ಅದು? ನೋಡಮ್ಮ, ಅದು ಬ್ಲಾಕ್ ಆಗಿದೆ ಅಲ್ಲಮ್ಮ. ಕಸ ಎಲ್ಲ ಅದರಲ್ಲೇ ಇರ್ತದೆ, ಹಿಂದೆಯಿಂದ ಕಸ ಎಲ್ಲ ಅದರಲ್ಲೇ ಆಗ್ತದೆ. ಏನದಕ್ಕೆ ಸೊಲ್ಯೂಷನ್ ಏನು ಮೇಡಮ್? ನೋಡಿ ಅದ್ಯಾಕೆ ರೆಡಿ ಮಾಡ್ಬೋದು? ಅದ್ಯಾಕೆ ಹಂಗಿದೆ ಅದು? నీళ్ళు వచ్చి ಮಾಡಿಸಿ ಮೇಡಮ್, ಬಾಬಾ ಬಿಸ್ನೆಸ್ ತೊಂದರೆ ಆಗ. ಒಂದು ಪ್ರಾವಿಷನ್ ಮಾಡ್ಕೊಂಡು ಮಾಡಿಸಿ ಕ್ಲೀನ್ ಮಾಡಿಸಿ ಮೇಡಮ್. ಅದೇನು ಮಾಡ್ತೀರಾ? ಮಾಡಬೇಕು, ನೋಟ್ ಮಾಡ್ಕೊಳ್ಳಿ. ಲೈಸೆನ್ಸ್ ಏನಾದರೂ ಬೇಕಾ? PDO ಮೇಡಮ್ ಬನ್ನಿ. ನಮಸ್ತೆ. ಅಣ್ಣಗೆ ಲೈಸೆನ್ಸ್ ಮಾಡ್ಕೊಡ್ಬೇಕು, ನೇಮ್ ಬರ್ಕೊಳ್ಳಿ ಮೇಡಮ್. ಇಲ್ಲ ನೀವು ನಮ್ಮ ఆఫీసర్ బనీ అన్నా నువ్వు వచ్చి కూకొని మొబైల్ అప్లై చేసి లైసెన్స్ తెచ్చి ಹಿಡಿಯಲ್ಲ. ಫಾಲೋ ಅಪ್ ನಮ್ಮ ಆಫೀಸ್, ನಮ್ಮ ಹುಡುಗ ಬರ್ತಾನೆ, ಲೈಸೆನ್ಸ್ ತಗೊಂಡ್ಬಿಡಿ. చెప్పండి అడిగి వస్తారు. ఎనిమిదేళ్ళు దాబా రాసుకుంటున్నారు. ఈ లాస్ట్ రోడ్ అజమ్ తక్కువ ఈ 2 అడుగులు ఇస్తామంటా ఉన్నారు. 8 అడుగులు దా ఉంది. దాబా రాసేసిన అంతాను ಸರ್. ಈಗ 8 ಅಡಿ ದಾರಿ ಇದೆ. ಇವಾಗ ಅವ್ರೇನ್ ಮಾಡ್ತಾ ಇದಾರೆ, ದಾರಿಯನ್ನ ಬಿಟ್ಟಿದ್ದು ಅಂತ 2 ಅಡಿ ಬಿಡ್ತೀವಿ, ಮಿಕ್ಕಿದ್ ಬಿಡಲ್ಲ ಅಂತಿದ್ದಾರೆ. ದಾರಿ ಇದ್ರೆ ಬಿಡಿಸ್ಕೊಡ್ತೀರಾ? ಅವರಾಗಿ ಓನ್ ಆಗಿ ಬರ್ಕೊಂಡಿರೋ ಲ್ಯಾಂಡ್ ಅಲ್ಲೇ ಇದು ಅಂತಂದ್ರು, ಓನ್ ಆಗಿ ಬರ್ಕೊಂಡಿದ್ದಾರೆ. ಈಗ ಬಿಡಲ್ಲ ಅಂತ ಹೇಳ್ತಾ ಇರೋದು. ಸರ್ಕಾರದ ಖರಾಬ್ ಅಲ್ಲ ಇದು. ಅವ್ರ ಸ್ವಂತ ಜಾಗದಲ್ಲಿ ಅವ್ರವ್ರ ಮಧ್ಯೆ ನಾವ್ ಏನ್ ಮಾಡ್ಬೋದು ಇದಕ್ಕೆ? ಈಗ ಪೇಪರಲ್ಲಿ ಇದೆ ಅಲ್ಲ, ಪ್ಯೂರ್ಲಿ ಇದಾಗುತ್ತೆ. ಸರ್ ಈಗ ಇವರು ಪೇಪರಲ್ಲಿ ಬರ್ಕೊಂಡಿದ್ದಾರೆ ಅವ್ರವ್ರು 8 ಅಡಿ ದಾರಿ ಅಂತ. ಈಗ 2 ಅಡಿ ಬಿಡ್ತಾ ಇದ್ದಾರೆ. ಒಂದು ಹ್ಯುಮ್ಯಾನಿಟಿ ಗ್ರೌಂಡಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಂದ್ಸಲ ನೀವು ಕರೆಸಿ ಕೂರಿಸಿ, ಸುಮ್ಮನೆ ರಬ್ ಮಾಡ್ಕೋಬೇಡಿ, ಗಲಾಟೆಗಳು ಮಾಡ್ಕೋಬೇಡಿ ಅಂತ ನಿಮ್ಮ ಲೆವೆಲಲ್ಲಿ ಒಂದ್ಸಲ ಹೇಳಿ. ಅವ್ರನ್ನ ಕರೆಸಿ ಸ್ಟೇಷನ್ಗೆ ಎಲ್ಲರನ್ನೂ ಕೂರಿಸಿ, ಯಾರಿಗೂ ತೊಂದರೆ ಆಗ್ದಂಗೆ ಸೆಟ್ಲ್ ಮಾಡಿ. ಅಣ್ಣ ఏమన్నా ఉందా అన్న గవర్నమెంట్ ఇంకా అందరినీ తోడుకొచ్చినానన్నా? కూర్చోనా యజమాండో మంది పార్టీ ఆఫీస్ ఉంది. ఇప్పుడు అందరూ 30 ఆఫీసర్ని తోడుకొని వచ్చింది. ఆ PDO మేడం, తహసీల్దార్ ఏమన్నా ఉంటే నేనే పని చేపించి ఇస్తా. అಣ್ಣ ಬಿಸ್ನೆಸ್ ಹೆಂಗಿದೆ ಅಣ್ಣ? ಲೈಸೆನ್ಸ್ ಎಲ್ಲ ಇದೆಯಾ? ಲೈಸೆನ್ಸ್ ಮಾಡಿಸ್ಕೊಡ್ಬೇಕಣ್ಣ. ಇದು ಕಸ ಎಲ್ಲ ನೀಟಾಗಿ ಎತ್ಕೊಂಡು ಹೋಗ್ತಾರಾ? ಎಷ್ಟು ಜನ ಇದ್ದಾರೆ ಮೇಡಮ್? ಹೌದಾ ಅಮ್ಮ? ಏಮ್ಮ అవునా? ఏం అంబులెన్స్ ఇస్తాను అక్కడ కిట్వా ఇల్లు సోమే క్యాంప్లో చెప్తే సార్ నా మాట లేదు, పంపించింది. అమ్మ ಅವ್ರಿಗೆ ಕಿಡ್ವಾಯಿಗೆ ನಮ್ಮ ಕಿಡ್ವಾಯಿ ಡಾಕ್ಟರ್ ಮಾತಾಡಿ. అమ్మ యాపత్ పోతావమ్మా? యాపత్ పోతావన్నా? చూడు మాట్లాడు. ಈಗ ಕೆಲಸ ಮಾಡು, ನಾಳೆ ಬೆಳಗ್ಗೆ ಇದು ಮಾಡಿ ಅಮ್ಮ అంబులెన్స్ కలుసు. ಒಂದು అంబులెన్స్ వస్తుంది, ఫ్రీగా తోడుకుపోతుంది. నేను డాక్టర్. అవునా? నేను డాక్టర్తో మాట్లాడతాను, మాట్లాడి చూపించుకుంటారా బిజినెస్ ಹೆಂಗಿದೆ. ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದಾರೆ? ಮಾಡಿ ಏನು ತೊಂದರೆ ಇಲ್ಲ. ಲೈಸೆನ್ಸ್ ಏನಾದರೂ ಬೇಕಾ? ಮಾಡು, ಧೈರ್ಯವಾಗಿ ಮಾಡಿ. ಏನಾದರೂ ಇದ್ದರೆ ಸರ್ಕಾರದಿಂದ ಮಾಡಿಸ್ಕೊಡ್ತೀನಿ. ಸರ್ ಬರಲ್ಲ ಅಣ್ಣ? ಬರಲ್ಲ. ಥ್ಯಾಂಕ್ ಯು. ತಿನ್ಬೇಕು ನಮ್ಮ ಎಷ್ಟು ಚೆನ್ನಾಗಿ ಮಾಡಿದ್ದೀರಕ್ಕ? ತಿಂಡಿ ಪುಳಿಯೋಗರೆ ತುಂಬ ಚೆನ್ನಾಗಿದೆ. ಡೈಲಿ ಏನೇನು ತಿಂಡಿ ಮಾಡ್ತೀರಕ್ಕ? ಚಿತ್ರಾನ್ನ, ಎಳ್ಳಿಕಾಯಿ ಚಿತ್ರಾನ್ನ, ಪುಳಿಯೋಗರೆ, ಟೊಮಾಟೊ ಬಾತು, ಪಲಾವು ಎಲ್ಲ ಮಾಡ್ತೀವಿ. ಎಷ್ಟು ವರ್ಷದಿಂದ ಮಾಡ್ತೀರಕ್ಕ? ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಯಾವಾಗ 30 ವರ್ಷದಿಂದ ಮಾಡ್ತಾ ಇದ್ದೀವಿ ನಾವು. 30 ವರ್ಷ ಆಯಿತು. ಬಿಸ್ನೆಸ್ಗೆ ಏನು ತೊಂದರೆ ಇಲ್ಲ? ಏನಿಲ್ಲ. ಜನ ಎಲ್ಲೆಲ್ಲಿಂದ ಬರ್ತಾರೆ ತಿಂಡಿಗೆ? ಹೌದಾ? ಏನು ಸಮಸ್ಯೆ ಇರ್ತೀರಿ ಹೇಳ್ತೀನಿ, ನೀವು ಇದ್ದೀರ ಅಷ್ಟೇ ಸಾಕು. ಅಕ್ಕ ನಮಸ್ಕಾರ ಮಕ್ಕ. ಅಣ್ಣ ಸರ್ ಇದ್ದೀರ, ನಾವು ಪೂಜಾರಿ ಕೇಳಿ ಬರಕ್ಕೆ ಹೇಳ್ಬೇಕಾದ್ರೆ ನಾವು ಡೈರೆಕ್ಟ್ ದೇವ್ರನ್ನೇ ಕೇಳಿ ಬರಕ್ಕೆ ಹೇಳ್ಬೇಕು. ಎಸ್, ನನ್ನ ಅಂಗಡಿಗೂ ಬರ್ತಾ ಇದ್ದೀನಿ. ಏನ ಸಮಸ್ಯೆ? ಅಣ್ಣ ನಮಸ್ಕಾರ ಅಣ್ಣ. ಅಣ್ಣ ಬಾగుండారಣ್ಣ? ಅಣ್ಣ ನಮಸ್ಕಾರ ಅಣ್ಣ. ತಮ್ಮಡ ತಿನ್ನು
ಅಣ್ಣ ಏನಾದ್ರು ಸಮಸ್ಯೆ ಇದೆಯಾ? ಎಲ್ಲ ಆಫೀಸರ್ ಜೊತೆ ಬಂದಿದೆ. ಡೈರೆಕ್ಟ್ ದೇವ್ರನ್ನೇ ನೋಡಿ ಆಶೀರ್ವಾದ ಕೇಳ್ತಾ ಇದ್ದೀವಿ. ಈ ದಿನ ಪೂಜಾರಿಗಳು ಕೇಳಬೇಕಾಯ್ತು. ಏನೋ ಇಲ್ಲ ಪೂಜಾ ಅಣ್ಣ, ಎಲ್ಲ ಈಗ ವಾರ್ಡು 5ನೇದು ಮುಗಿತಾ ಇತ್ತು, ಇದು 3ನೇದಕ್ಕೆ ಬಂದೆ, ಎಲ್ಲ ಮುಗಿತಾ ಇದೆ. ಅಲ್ಲೊಂದು ರೋಡ್ ಕೇಳಿದ್ರು, ಎಲ್ಲ ಕೇಳಿ. ಒಂದು 2 ಟಿಫಿನ್ ಅಲ್ಲ, ನಾನು ಒಂದು ಕೆಲಸ ಮಾಡ್ತೀನಿ, ನಾಳಿದ್ದು ಬರ್ತೀನಿ ಟಿಫನ್. ಈಗ ಟಿಫನ್ ಅಲ್ಲಿ ತಿಂದೆ, ಗ್ಯಾರಂಟಿ ಇಲ್ಲ ಸರ್. ಗ್ಯಾರಂಟಿ. ನಾಳಿದ್ದು ಇಲ್ಲೇ, ನಾಳಿದ್ದು ವಿಸಿಟ್ ಬಂದಾಗ ಇಲ್ಲಿಗೆ ತಿಂಡಿಗೆ ಬರ್ತೀನಿ. ನಾನು ಹೇಳ್ಬಿಟ್ಟೆ ಬರ್ತೀನಿ ಅಣ್ಣ, ಏನಿದ್ರು ನಾನು ಇರ್ತೀನಿ. ಈಗ ಆಶೀರ್ವಾದ ಮಾಡಿ ಸರ್, ಎಲ್ಲ ಚೆನ್ನಾಗಿದೆ. ಬೇರೆ ಏನಾದ್ರು ಲೈಸೆನ್ಸ್ ಏನಾದ್ರು ಕೊಡಿಸ್ಬೇಕಾ? ಆಶೀರ್ವಾದ ಇದೇ ದೇಶದಿಂದ ಆಶೀರ್ವಾದ ಮುಂದೆ ಇದು ಮಾಡಿ ಲೈಸೆನ್ಸ್ ಏನಾದರೂ ಕೊಡಿಸ್ಬೇಕಾ? ಹ್ಞೂ ಸರ್. ಫುಡ್ ಲೈಸೆನ್ಸ್. PDO ಮೇಡಮ್ ಕೇಳಿ ಸಾಕ ಸರ್. ಎಲ್ಲ ವರ್ಕರ್ಸ್ ಕೇಳಿ ಲೈಸೆನ್ಸ್ ಬೇಕು ಅಣ್ಣ. ಮನ ಆಫೀಸ್ ಬರ್ರಿ ಇಲ್ಲಿ, ಆ ಫುಡ್ ಇನ್ಸ್ಪೆಕ್ಟರ್ ಕರೆದು ಫುಡ್ ಲೈಸೆನ್ಸು ಕೊಡಿಸ್ಬಿಡ್ರಿ. ಫುಡ್ ಲೈಸೆನ್ಸು ಟ್ರೇಡ್ ಲೈಸೆನ್ಸ್ ಎರಡೂ ಇರಬೇಕು. ಚಂದ್ರಶೇಖರಣ್ಣ, ನಮ್ಮ ಶಿವಕುಮಾರ್ ಸ್ವಾಮೀಜಿ ಇದ್ದಾರೆ, ನಾನು ಅಲ್ಲೇ ಓದಿದ್ದು ಮಠದಲ್ಲಿ. ನಾವೆಲ್ಲ ಮಠದ ಪ್ರಾಡಕ್ಟ್ಸ್. ನಾನು 3 ವರ್ಷ ಸೇವೆ ಮಾಡಿ. ನಾನು 5 ವರ್ಷ ಅಲ್ಲೇ ಓದಿದ್ದು. ನೀವು ದೇವರಿಗೆ ಸಿದ್ಧಗಂಗೆ ಮಠದಲ್ಲಿ. ಸರ್ ಲೈಸೆನ್ಸ್ ಮಾಡಿ ಅಂಗಡಿಗೆ ತಂದು ಕೊಡ್ತೀನಿ, ನೀವು ನಿಶ್ಚಿಂತೆ ಅಂದರೆ. ಮೇಡಮ್ ಟ್ರೇಡ್ ಲೈಸೆನ್ಸು ಅಪ್ಲೈ ಮಾಡಿಸಿ, ಮತ್ತು ಇದು ಫುಡ್ ಲೈಸೆನ್ಸು ಕೊಡಿಸ್ಬೇಡ. ಮೇಡಮ್ ಯಜಮಾನ್ರು ದರ್ಖಾಸ್ತ್ಗೆ ಹಾಕಿದಾರಂತೆ, ಸ್ಟೇಟಸ್ ಕೇಳ್ತಾ ಇದ್ದಾರೆ ಅಣ್ಣ. తహసీల్దార్ మేడమ్ ఇప్పుడు 11 గంటలకు ఆఫీస్ తక్కుపోతావా, తాలూకా ఆఫీస్ తక్కి మేడం చెక్ చేసి ఇదేమైంది అని చెప్తారు. తిరిగి చూద్దాం, అది మీటింగ్లో పెట్టచ్చా ఏమీ. ఆయన 11కి పోయి రావాలి. పక్కల సైడ్ లైన్స్ అని చెప్పని ఇచ్చేస్తున్నారు దానికి. ಪಕ್ಕದಲ್ಲಿ ನೀ ದಾಂಟ್ಲನ ಪಕ್ಕ ದಾಂಟ್ಲನ? పక్కల. ಹೌದಾ? ಇವ್ರು ಹೇಳೋದು ಇವ್ರು ಎಲ್ಲಿದ್ರು ಪಕ್ಕದಲ್ಲಿ ಸೈಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಚೆಕ್ ಮಾಡಿ ಹೇಳ್ತೀರಾ ಮ್ಯಾಮ್? ಯಜಮಾನ್ರು 11ಕ್ಕೆ ಹೋಗಲ್ಲ ತಾಲೂಕು ಆಫೀಸ್ ಮೇಡಮ್.